ಹೇಗಿದ್ರೆ ಎಲ್ಲ ಕೇಸರಿ ನೀಟ್ ವಿದ್ಯಾರ್ಥಿಗಳಿಗೆ ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಇವಾಗ ಹೊಸ ಅಪ್ಡೇಟ್ ಬಗ್ಗೆ ಮಾತನಾಡೋಣ. ಓಕೆ, ನಾಟಾ ಅವ್ರಿಗೆ ಏನು ಅಪ್ಲೈ ಮಾಡಿರ್ತೀರಲ್ಲ, ಸೊ ಅವರಿಗೆ ಆರ್ಕಿಟೆಕ್ಚರ್ಗೆ ಇದು ಲಿಂಕ್ ಆಗುತ್ತೆ. ಸೊ ಎಲ್ಲ ಕೂಡ ಕ್ಯಾಂಡಿಡೇಟ್ ಲಿಸ್ಟ್ ಕೊಟ್ಟಿದ್ದಾರೆ. ಯು ಆರ್ ಎಲಿಜಿಬಲ್ ಫಾರ್ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಓಕೆ, ಚೆಕ್ಔಟ್ ಯುವರ್ ನೇಮ್ಸ್. ನೆಕ್ಸ್ಟ್ ಬಂದುಬಿಟ್ಟು, ಸೊ ಇವತ್ತು ಯಾರ್ದಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅವ್ರು ಹೋಗಿ, ಸೊ ಮೋಸ್ಟ್ ಆಫ್ ನಿಮಗೆ ಒಂದು 1,50,000 ಮೇಲೆ ಇರುವಂಥ ರ್ಯಾಂಕಿಂಗ್ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅವರು ಇವತ್ತು ಹೋಗಬೇಕಾಗತ್ತೆ ಅಪ್ ಟು, ಸೊ ನಿಮಗೆ 2,20,000ವರೆಗೂ ಕೂಡ ನೀವು ಇದ್ದವರು ರ್ಯಾಂಕಿಂಗ್ ಇವತ್ತು ಹೋಗಬೇಕಾಗತ್ತೆ. ಓಕೆ, ಸೊ ನಾಳೆ ಲಾಸ್ಟ್ ಡೇ ಬೇರೆಯವರಿಗೆ. ಸೊ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ. ಸೊ ಮತ್ತು ಬೇರೆ ಕ್ಲಾಸಸ್ದವ್ರಿಗೆ ಕ್ಲಾಸ್ ಎ ಆಗಿರ್ಬೋದು, ಓಕೆ, EFGHO ಅಂಥವ್ರಿಗೆ ಆನ್ಲೈನ್ ಇರುತ್ತೆ. ಅವ್ರು ಆನ್ಲೈನಲ್ಲಿ ಮಾಡ್ತಾರೆ. ಓಕೆ, ನೀವೇನು ಈ ಸದ್ಯ ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ಅವರು ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾರೆ. ನೆಕ್ಸ್ಟ್ ಬರೋದು ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಆಗುತ್ತೆ. ಮತ್ತು ಇವಾಗ ಕೌನ್ಸಿಲಿಂಗ್ ಬಗ್ಗೆ ನೀಟ್ದವ್ರಿಗೆ ಯಾವಾಗ ಚಲೋ ಆಗುತ್ತಪ್ಪ ಅಂತಂದರೆ, ಯಾಕೆಂದರೆ ನೀಟ್ ಕೆಲವೊಂದು ರಿಸಲ್ಟ್ಸ್ ಬರಬೇಕು, ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ. ಸೊ ನಿಮಗೆ ಸ್ವಲ್ಪ ಇನ್ನೊಂದು 2 ವಾರ, ಓಕೆ, ಮ್ಯಾಕ್ಸಿಮಮ್ ಇನ್ನೊಂದು 2 ವಾರ ಅಥವಾ 3 ವಾರ ಒಳಗಡೆ ನಿಮಗೆ KCET ಮತ್ತು ನೀಟ್ 2 ಕೂಡ ಚಾಲೂ ಮಾಡ್ತಾರೆ. ಓಕೆ, ಸೊ ಯಾರು ಕೂಡ ಭಯಪಡಬೇಡಿ, ಆಯಿತಾ. ಸೊ ಇನ್ನೊಂದೇನಪ್ಪ ಅಂದರೆ, ಇವ್ರಿಗೆ ಈ ಕಮೆಂಟ್ವರೆಗೆ ನಿಮಗೆ ಸಿಗುತ್ತೆ ಸೀಟು. ಓಕೆ, ನೀವು ಟ್ರೈ ಮಾಡಿ, ಆಯಿತಾ. ಭಾಳ ಜನಕ್ಕೆ ಅಪ್ಲಿಕೇಶನ್ ಯಾರ್ಯಾರು ಬೇಕಾಗಿದೆ, ಅಪ್ಲಿಕೇಶನ್ ಫಾರ್ಮ್ ಬೇಕಂದ್ರೆ ಪ್ರಿಂಟು ಕೇದವರು ಮೇಲ್ ಹಾಕಿ, ಎಲ್ಲರೂ ಕೂಡ ಇವತ್ತೇ ಮೇಲ್ ಹಾಕಿ. ಸೊ ದಟ್ ಏನಾಗುತ್ತೆ ಗೊತ್ತಾ, ಅವರು ಏನಾದರೂ ಒಂದು ಲಿಂಕರ ಮಾಡ್ತಾರೆ ಅಥವಾ ನಿಮ್ಗೆ ಏನಾದರೂ ರಿಪ್ಲೈ ಕೊಡ್ತಾರೆ ವಿದಿನ್ 8 ಅವರ್ಸಲ್ಲಿ, ಆಯಿತಾ. SND ಕೂಡ ನೀವೇನು ಅಪ್ಲೈ ಮಾಡುವಂಥ ಏನಿರಲ್ಲ. ಸೊ ಅದು ಡಿಪೆಂಡ್ ಆಗುತ್ತೆ. ಸೊ ಇಫ್ ಯು ಆರ್ ಮೆರಿಟ್ ಇತ್ತಪ್ಪ ಅಂದ್ರೆ ಆಟೋಮೆಟಿಕ್ಲಿ ಟರ್ನ್ ಆನ್ ಆಗುತ್ತೆ. ಓಕೆ, ಒಂದ್ಸತಿ ನೀವು ಇದಕ್ಕೆ ಕಡೆ ಹೋದಾಗ ನಿಮ್ಗೆ ವೆರಿಫಿಕೇಷನ್ ಬಂದಾಗ ನಿಮಗೆಲ್ಲಿ ಕಾಣುತ್ತೆ. ಓಕೆ, ಹೌ ಟು ಪೇ ಫೀಸ್ ನೋಡಿ, ಕೇದವ್ರಿಗೆ ಒಂದೇ ಫೀಸ್ ಕಟ್ಟಿ ಕೇದವ್ರೆ ಅಲ್ಟಿಮೇಟ್ಲಿ ಅವರು ಕಾಲೇಜಿಗೆ ಕಟ್ತಾರೆ. ಓಕೆ, ಸೊ ನೆಕ್ಸ್ಟು ಸ್ಟಡೀಸ್ ಮೇಲೆ DTPS ಸೈನ್ ಬೇಕಾಗುತ್ತೆ, DTPUದು. ಸೊ ಅದನ್ನು ನೀವು ಸೈನ್ ಮಾಡಿಸ್ಕೊಳ್ಳಿ, ಆಯಿತಾ, 1 to 12ವರೆಗೂ. ಓಕೆ, ನೆಕ್ಸ್ಟ್ ಬರೋದಾದರೆ, ಯೂಶ್ವಲಿ ಏನಾಗುತ್ತೆ ಗೊತ್ತಾ, ಧಾರವಾಡದಲ್ಲಿ BSc ಫಾರೆಸ್ಟ್ರಿ ಇಲ್ಲ. ಓಕೆ, ಅಗ್ರಿಕಲ್ಚರ್ ಅಂತವೆಲ್ಲ ಇದ್ದಾವೆ. ಫಾರೆಸ್ಟ್ ಬೇಕಂದರೆ ಸಿರ್ಸಿಯಲ್ಲಿ ಹೋಗಬೇಕು. ಸರ್, ಫಾರ್ಮ್ ಸೈನ್ಸ್ ವೆಟರ್ನರಿ ಸೀಟ್ ಮ್ಯಾಟ್ರಿಕ್ಸ್ ಆದಷ್ಟು ಬೇಗ ಬಿಡ್ತಾರೆ, ಬರೀ ಇಂಜಿನಿಯರಿಂಗ್ ಬಿಟ್ಟಿದ್ದಾರೆ. ಓಕೆ, ಸೊ ನನ್ನ ಹತ್ರ ಸೀಟ್ ಅಪ್ಲಿಕೇಶನ್ ಹಾಕಿದ್ದು ಎಡಿಟ್ ಫೈನಲ್ ಕಾಪಿ ಇಲ್ಲ ಅಂತ ಅದಕ್ಕೆ ಹೇಳ್ತಾ ಇರೋದು, ಮೇಲ್ ಮಾಡಿ ಅವರಿಗೆ, ಆಯಿತಾ. ಓಕೆ, ಫಾರ್ಮ್ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ವೇಟ್ ಮಾಡಿ, ಆಯಿತಾ. ನೆಕ್ಸ್ಟು ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ಅಂತ ಕೇಳಿದ್ದಾರೆ, ಇನ್ನೂರಿಗೂ ಇಲ್ಲ, ವೇಟ್ ಮಾಡಿ. ಯಾಕಂದರೆ ಇದು ವೆರಿಫಿಕೇಷನ್ ಆದಮೇಲೆ ಸೀಕ್ರೆಟ್ ಕೀ ಬಂದ ಮೇಲೆ ಚಾಲೂ ಆಗುತ್ತೆ, ಆಯಿತಾ. ಸೊ ಫಸ್ಟ್ ಪ್ರಿಫರೆನ್ಸ್ ಬ್ರಾಂಚಸ್ ಕೊಡಬೇಕಾ ಅಥವಾ ಕಾಲೇಜ್ ಕೊಡಬೇಕಾ, ಯಾವುದಾದ್ರೂ ಕೊಡ್ಬೋದು, ಬಟ್ ಅಲ್ಟಿಮೇಟ್ ಬ್ರಾಂಚಸ್ಸಿಗೆ ಕೊಡಿ. ಓಕೆ, ಇಲ್ಲೂ ಇನ್ನೊಂದು ಏನಪ್ಪ ಅಂದರೆ, GNMದು ಚಾಲೂ ಆಗಿದೆ, ಜನರಲ್ ನರ್ಸಿಂಗ್ ಇರುತ್ತೆ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದೆ, ಸೊ ಯು ಕ್ಯಾನ್ ಲಾಸ್ಟ್ ಡೇಟ್ ಮೋಸ್ಟ್ಲಿ ನಿಮಗೆ ಇವಾಗ ಕೊಟ್ಟಿದ್ದಾರೆ. ಓಕೆ, ಇದನ್ನು ಓದ್ಕೊಳ್ಳಿ. ಓಕೆ, ವಿಡಿಯೋ ಪಾಸ್ ಮಾಡಿ ಕೂಡ ಓದ್ಕೊಳ್ಳಿ. ಇಂಟ್ರೆಸ್ಟೆಡ್ ಇದ್ದರೆ ನರ್ಸಿಂಗ್ದವ್ರಿಗೆ GNM. ಓಕೆ, ಸೊ ಅದು ಜನರಲ್ ನರ್ಸಿಂಗ್ ಮಿಡ್ ವೈಫರಿ ಅಂತ ಇರುತ್ತೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಶೇರ್ ಮಾಡಿ, ಯಾಕಂದರೆ ಆದಷ್ಟು ಬೇಗನೆ ಇದು ಡೇಟ್ ಮುಗಿಯುತ್ತೆ. ಓಕೆ, ಅಷ್ಟು ಬೇಗನೆ ಕೇದವ್ರು ಅಪ್ಡೇಟ್ ಮಾಡ್ತಾರೆ ವಿದ್ಯಾರ್ಥಿ, ಡೋಂಟ್ ವರಿ. ಓಕೆ, ಸೊ ನಿಮಗೆ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ತಕ್ಷಣವೇ ಇನ್ನೇನು ಸೀಕ್ರೆಟ್ ಕೀ ಅಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲೇ ಇರುತ್ತೆ ಸೀಕ್ರೆಟ್ ಕೀ. ನೆಕ್ಸ್ಟ್ ಬರೋದು ಆಪ್ಷನ್ ಎಂಟ್ರಿ. ಓಕೆ, ಆದಷ್ಟು ಬೇಗ ಅಡ್ಮಿಷನ್ ಆಗ್ತೀರಾ, ಯಾರು ಕೂಡ ಭಯಪಡಬೇಡಿ. ಭಾಳಷ್ಟು ಟೈಮ್ ತೆಗೆದುಕೊಳ್ತಾ ಇದ್ದಾರೆ ಕೇದವರು, ಬಟ್ ಏನು ಮಾಡೋಕ್ಕೆ ಬರಲ್ಲ. ನೀಟ್ ಅವ್ರದ್ದು ಕೂಡ ಸ್ವಲ್ಪ ಗೊಂದಲ ಆಗಿದೆ. ಓಕೆ, ಇವ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಹಿಂಗೆ ಸ್ವಲ್ಪ ಇದು ಆಗಿದೆ. ಓಕೆ, ಸೊ ಪ್ರಾಬ್ಲಮ್ ಆಗಿದೆ, ಬಟ್ ಎನಿವೇ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತಾರೆ, ಡೋಂಟ್ ವರಿ. ಸೊ ನಿಮಗೇನೇ ಸಂದೇಹಗಳಿದ್ದರೆ ತಪ್ಪದೆ ಕಮೆಂಟ್ ತಿಳಿಸಿ. ನಮ್ಮ ವಾಟ್ಸಪ್ ಕೂಡ ಜಾಯ್ನ್ ಆಗಿ, ಮತ್ತು ಆಸ್ ವೆಲ್ as ಟೆಲಿಗ್ರಾಮ್ಗೂ ಕೂಡ ನಾನು ಕಮೆಂಟ್ ಮೆನ್ಷನ್ ಮಾಡುತ್ತೇನೆ. ಪರ್ಸನಲ್ ಆಗಿ ಸರ್ ನಾನು ನಿಮ್ಮ ಜೊತೆ ಮಾತಾಡ್ತೇನೆ ಅಂತಂದರೆ, ಸೊ ಅದು ನೀವು ನಮಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು, ಅದು ಕೂಡ ನಾನು ಕಮೆಂಟಲ್ಲೇ ಹಾಕಿರ್ತೇನೆ. ಓಕೆ, ಆಪ್ಷನ್ ಎಂಟ್ರಿ ಸರ್ ಯಾವ ರೀತಿ ನಡೆಯುತ್ತೆ ಅಂತಂದರೆ, ಅದು ಕೂಡ ವಿಡಿಯೋ ನಾನು ಆಪ್ಷನ್ ಎಂಟ್ರಿ ಅಂತ ಒಂದು ವಿಡಿಯೋ ಆಲ್ರೆಡಿ ಪಬ್ಲಿಷ್ ಮಾಡಿದ್ದೇನೆ. ಸೊ ಅದನ್ನು ಕೂಡ ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೇನೆ. ಯು ಕ್ಯಾನ್ ವಾಚ್ ಇಟ್, ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಆಪ್ಷನ್ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಪ್ಲೀಸ್ ಗೋ ಟು ದ ಕಮೆಂಟ್ ಸೆಕ್ಷನ್ ನಾವು. ಸೊ ಅನ್ಲೆಸ್ ಸೊ ವಿಡಿಯೋ ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.